ವೆಲ್ಕಮ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್. ಇವತ್ತು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ ರೈಟ್ ನಾವು ಆಸ್ ಆಫ್ ಟುಡೇ ಅಂದ್ರೆ ಇಯರ್ ಎಂಡ್ ಕೊನೆ ದಿವಸ 31st ಡಿಸೆಂಬರ್ ಅಲ್ಲಿ ತುಂಬಾ ಮಲ್ಟಿಪಲ್ ಆಪ್ಷನ್ಸ್ ಬಂದಿದೆ. ಸಾರಿ, ಡಿಸೆಂಬರ್ ಎಂಡ್ಗೂ ಒಂದು ಆಪ್ಷನ್ ಇದೆ, ಇವನ್ ಜಾನ್ವರಿಗೂ ಒಂದು ಆಪ್ಷನ್ ಇದೆ. ರೈಟ್ ನಾವು ದರ್ ಆರ್ ಟೂ ಆಪ್ಷನ್ಸ್ ಆರ್ ಆನ್ ಲೈವ್ BDA ಕಡೆಯಿಂದ. ಒಂದು ಎಂಡ್ ಆಗಿರೋದು ಅಲ್ಲ, ಕಮೆನ್ಸ್ಮೆಂಟ್ ಸ್ಟಾರ್ಟ್ ಆಗಿರೋದು 17th ಡಿಸೆಂಬರ್ ಸ್ಟಾರ್ಟ್ ಆಗಿ ಮೇ ಜಾನ್ 3rd ವರೆಗೂ ಟೈಮ್ ಇದೆ. ಅನದರ್ ಆಪ್ಷನ್ಸ್ 5th ಸ್ಟಾರ್ಟ್ ಆಗಿ 19th ವರೆಗೂ ಟೈಮ್ ಇದೆ. ಎರಡು ಆಪ್ಷನ್ಸ್ ಎಕ್ಸಿಸ್ಟಿಂಗ್ ಲೈವ್ ಅಲ್ಲಿರೋ ಆಪ್ಷನ್ಸ್ ನಿಮಗೆ 173 ಸೈಟ್ಸ್. ನೆಕ್ಸ್ಟ್ ಆಪ್ಷನ್ ಅಲ್ಲಿ ಕ್ಲೋಸ್ ಟು 90 ಸೈಟ್ಸ್ ಅಕ್ರಾಸ್ ಬ್ಯಾಂಗ್ಳೂರ್, JP ನಗರ ಎಲ್ಲ ಇದೆ. ಸೊ ಪ್ರತಿ ಒಂದು ಆಪ್ಷನ್ ಕೂಡ ಜಿಯೋ ಟ್ಯಾಗ್ಸ್ ಎಲ್ಲ ಹಾಕಿದ್ದಾರೆ. ಇವನ್ ನೆಕ್ಸ್ಟ್ ಆಪ್ಷನ್ ಕೂಡ ಜಾನ್ದು ಕೂಡ ಜಿಯೋ ಟ್ಯಾಗ್ ಎಲ್ಲ ಹಾಕಿದ್ದಾರೆ. ಸೊ ಆ ಡೀಟೇಲ್ಸ್ ಎಲ್ಲ ಹೆಂಗ್ ಕಾಣುತ್ತೆ ನಿಮಗೆ, ಯಾವ್ಯಾವ ಲೊಕೇಶನ್, ಯಾವ ತರ ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾವ ತರ ಸೈಟ್ ನ ಹುಡುಕ್ಬೇಕು, ಫೇಸಿಂಗ್ ಕನ್ಫರ್ಮೇಶನ್ ಏನ್ ಮಾಡ್ಕೋಬೇಕು, ಬೇಸಿಕ್ ಚೆಕ್ಸ್ ಎಲ್ಲ ಹೆಂಗಿರುತ್ತೆ ಅದನ್ನ ಕೂಡ ಕವರ್ ಮಾಡ್ತೀನಿ. ಮತ್ತೆ KPP ಅಲ್ಲಿ ಯಾವ ತರ ಲಾಗಿನ್ ಮಾಡಬೇಕು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ BDA ಆಪ್ಷನ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಇನ್ನೊಂದು ಆಪರ್ಚುನಿಟಿ ನೋಡ್ತಾ ಇದ್ರೆ, ಎಕ್ಸಿಸ್ಟಿಂಗ್ ಒಂದು ಆಪರ್ಚುನಿಟಿ ಇದೆ, ಜಾನ್ ಅಲ್ಲಿ ಕೂಡ ಆಪರ್ಚುನಿಟಿ ಇದೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ನಮ್ಮ ಸಬ್ಸ್ಕ್ರೈಬರ್ಗೂ ಒಂದು ಫ್ರೀ ಕನ್ಸಲ್ಟೇಷನ್ ಅಂತೂ ಇದ್ದೇ ಇದೆ. ನೀವು ನನ್ನ ಎಲ್ಲಾ ಸೋಷಿಯಲ್ ಮೀಡಿಯಾ, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡಿ ನಮ್ಮ ಕಮ್ಯುನಿಟಿಗೂ ಕೂಡ ಜಾಯ್ನ್ ಆಗ್ಬೋದು. ಇಲ್ಲ ಟೆಲಿಗ್ರಾಮ್ ಇದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಸೊ ನಿಮಗೆ ಇದೇ ತರ ಮಾಹಿತಿಗಳು ಕರ್ನಾಟಕದಲ್ಲಿ ಎಲ್ಲೇ ಬೀದರಿಂದ ಬೆಂಗಳೂರು, ಬಳ್ಳಾರಿಯಿಂದ ಮಂಗಳೂರುವರೆಗೂ ಪ್ರತಿಯೊಂದನ್ನು ಹೇಳ್ತಾ ಇರ್ತೀವಿ. ಇಷ್ಟೆಲ್ಲ ಡೀಟೇಲ್ಸ್ ಕೊಡ್ತಾ ಇರ್ತೀವಿ, ಜಾಯ್ನ್ ಆಗಿ. ಹಾಗೆ ನಿಮಗೇನಾದ್ರೂ ಟೆಕ್ನಿಕಲ್ ಅಸಿಸ್ಟೆನ್ಸ್ ಬೇಕು, ಡಾಕ್ಯುಮೆಂಟೇಶನ್ಗೆ, ಫೋನ್ ಕನ್ಸಲ್ಟೇಷನ್ ಅಥವಾ ಲೈವ್ ಬಿಟ್ಟಿಂಗ್ಗೆ ಪ್ರತಿಯೊಂದಿದೆ. ನೀವು ಖುದ್ದಾಗಿ ನನ್ನ ಮೀಟ್ ಮಾಡಿ ನಮ್ಮ ಮನೆಯಲ್ಲೇ ಬಂದ್ಬಿಟ್ಟು ಕೂಡ ಡೀಟೇಲ್ಸ್ ನ ತಿಳ್ಕೊಬಹುದು. ದಟ್ ಎಂಡ್ ಟು ಎಂಡ್ ಡೀಟೇಲ್ಸ್ ವಿಲ್ ಹ್ಯಾವ್ ಅ ಕನ್ಸಲ್ಟೇಷನ್ ಫೀಸ್ ತರ ಇರುತ್ತೆ. ಅದು ಬಿಟ್ರೆ 1 or 2 ಫೋನ್ ಕನ್ಸಲ್ಟೇಷನ್ ಯಾವಾಗಲೂ ಫ್ರೀ ಇರುತ್ತೆ. ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಫಾಲೋ ಮಾಡ್ಕೊಳ್ಳಿ. ಸೊ ತಡ ಮಾಡೋದು ಬೇಡ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ಪಾಯಿಂಟ್ A to ಪಾಯಿಂಟ್ B ಎಲ್ಲ ಕವರ್ ಮಾಡಿದ್ದೀನಿ. ಯಾವುದೇ ರೀತಿಯ ಬೇಸಿಕ್ ಕ್ವಶನ್ಸ್ ಇಂದ ಹಿಡಿದು ಪಾಯಿಂಟ್ಸ್ ಎಲ್ಲ ಹಿಡಿದು. ಸೊ ಯಾವುದೇ ರೀತಿಯ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಅದ್ರ ಮೇಲೂ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಲೀಸ್ಟ್ ಡೌನ್ ಮಾಡ್ಕೊಂಡು ನಮಗೆ ಕಾಲ್ ಮಾಡಿ. ಫಸ್ಟ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನೀವು ಬ್ಯಾಂಗ್ಳೂರ್ ಆಕ್ಷನ್, BDA ಆಕ್ಷನ್ ಅಂತ ಹೊಡೆದ್ರೆ ಈ ಫಸ್ಟ್ ವೆಬ್ಸೈಟ್ ಇದೆಯಲ್ಲ, ಇದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವ್ರದ್ದು. ಇಫ್ ಯು ಓಪನ್ ದಿಸ್, ಇಟ್ ಲುಕ್ ಲೈಕ್ ದಿಸ್. ಸೊ ಇದರಲ್ಲಿ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿದ್ರೆ, ಡಿಸೆಂಬರ್ ಅಲ್ಲಿ ಬಂದಿದೆ, ಡಿಸೆಂಬರ್ ಅಲ್ಲಿ 2 ಸಲ ಬಂದಿದೆ, ಡಿಸೆಂಬರ್ ಅಲ್ಲಿ ಫಸ್ಟ್ ಅಲ್ಲಿ ಬಂದಿತ್ತು, ನವೆಂಬರ್ ಅಲ್ಲಿ ಬಂದಿದೆ. ಈ ವರ್ಷದಲ್ಲೇನೆ ಅಪ್ರಾಕ್ಸಿಮೇಟ್ಲಿ 16 ಸಲ. ಓಕೆ, ಈ ಪ್ರತಿ ಒಂದು ಡೀಟೇಲ್ಸ್ ಕೂಡ ನೀವು ನೋಡ್ತಾ ಹೋಗ್ಬೋದು. ಜಾನ್, ಫೆಬ್, ಮಾರ್ಚ್ 18 ಸಲ ಬಂದಿದೆ. ಇಯರ್ ಎಂಡ್ಗೂ ಬಂದಿದೆ. ಜಾನ್ 20 ನೆಕ್ಸ್ಟ್ ಇಯರ್ 26 ಜಾನ್ದು ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಎಲ್ಲ ಡೀಟೇಲ್ಸ್ ಇಲ್ಲೇ ಇದೆ. ಇಲ್ಲಿ ಹೋಗ್ಬಿಟ್ಟು ನೀವು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು, ಜಿಯೋ ಟ್ಯಾಗ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು, ಗೂಗಲ್ ಮ್ಯಾಪ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ನೋಟಿಫಿಕೇಶನ್ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಇನ್ನು ಉಳಿದಿದ್ದೆಲ್ಲ ನೀವು ಇಲ್ಲೇ ಬಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೇನಾದ್ರೂ ಪರ್ಸನಲ್ ಕನ್ಸಲ್ಟೇಷನ್ ಬೇಕಂದ್ರೆ ನಾನೇ ನಿಮಗೆ ಫೋನ್ ಮಾಡಿ ಕೊಡ್ತೀನಿ. ಸೊ ಅದರ ಜೊತೆಗೆ ಈ ಆಪ್ಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ KPP ವೆಬ್ಸೈಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಪ್ಷನ್ ಇಸ್ KPP ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಈ ಪೋರ್ಟಲ್ ಅಲ್ಲಿ ಲಾಗಿನ್ ID ಕ್ರಿಯೇಟ್ ಮಾಡ್ಲೇ ಇಟ್ಕೊಂಡಿರ್ಲೇಬೇಕು. ಯಾಕಂದ್ರೆ ಪ್ರತಿಯೊಂದು ಆಪ್ಷನ್ ಕೂಡ ಕರ್ನಾಟಕದಲ್ಲಿ ಆಗೋದು ಇದೇ ಪೋರ್ಟಲ್ ಅಲ್ಲೇ. ಓಕೆ, ಇದ್ರದ್ದು ಕಂಪ್ಲೀಟ್ ರಿವ್ಯೂ ಕೂಡ ಹೇಳ್ತೀನಿ. ಬಟ್ ಇದನ್ನ ಹೇಗೆ ಹುಡುಕ್ಬೇಕು ಅನ್ನೋದು ಮಾತ್ರ ನಾನು ಇಲ್ಲಿ ನ್ಯಾವಿಗೇಟ್ ಮಾಡೋದು ಮಾತ್ರ ಹೇಳ್ತಾ ಇದ್ದೀನಿ. ಬಟ್ ಇನ್ ಕೇಸ್ ನೀವೇನಾದ್ರೂ ಹೇಗೆ ಲಾಗಿನ್ ಮಾಡಬೇಕು ಅಂತಂದ್ರೆ, ಜಸ್ಟ್ ಇಫ್ ಯು ಗೋ ಟು ಗೂಗಲ್ KPP ಲಾಗಿನ್ ಅಂತ ಹಾಕಿದ್ರೆ ಫಸ್ಟ್ ವಿಡಿಯೋ ನಂದೇ ಬರುತ್ತೆ. ಯು ಸಿ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್. ಇದ್ರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಇದೆ, ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಗೂಗಲ್ ಅಲ್ಲಿ ಹೌ ಟು ಸಬ್ಮಿಟ್ ಬಿಡ್ ಇನ್ KPP ಹೊಡೆದ್ರೆ ಇನ್ನೊಂದು ವಿಡಿಯೋ ಬರುತ್ತೆ. ಸೊ ಅದ್ರಗಳ ಕೆಳಗಡೆ ಹೋದ್ರು ಕೂಡ ಇದು ಕೂಡ ರೆಡ್ ಕಲರ್ ತಮ್ಮನೇಲಿ ಇರುವಂತ ವಿಡಿಯೋ ನಮ್ದೇನೆ. ಸೊ ಇದರಲ್ಲಿ KPP ಅಂದ್ರೆ ಏನು, ಹೇಗೆ ID ಕ್ರಿಯೇಟ್ ಮಾಡಬೇಕು, ಮತ್ತೆ ಹಾಗೆ KPP ಬಿಡಿಂಗ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕು, ಎರಡು ವಿಡಿಯೋ ಇದೆ, ಅದನ್ನು ಕೂಡ ರೆಫರ್ ಮಾಡಿ. ನಾನು ಆಲ್ರೆಡಿ KPP ಲಾಗಿನ್ ಮಾಡಿ ಇಟ್ಟಿದ್ದೀನಿ. ಓಕೆ, ಸೊ ಇದರಲ್ಲಿ 3 ಡೀಟೇಲ್ಸ್ ಇದೆ. ಓಕೆ, ಆಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಲೈವ್, ನೀವು ಯಾವಾಗ ಪಾರ್ಟಿಸಿಪೇಟ್ ಮಾಡ್ತೀರಾ ಇಲ್ಲಿ ಲೈವ್ ಇರುತ್ತೆ. ಮೈ ಆಕ್ಷನ್ ಪಾರ್ಟಿಸಿಪೇಷನ್ ನಾನು ಏನೇನು ಪ್ರೀವಿಯಸ್ಲಿ ಮಾಡಿದ್ದೀನಿ ಅದೆಲ್ಲ ಇರುತ್ತೆ ನೋಡಿ. 4-5 ವರ್ಷದಿಂದ ಬ್ಯಾಕ್ ಟು ಬ್ಯಾಕ್ ಮಲ್ಟಿಪಲ್ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಸರ್ಚ್ ಆಕ್ಷನ್ ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಒಂದು, ಈಗ BDA ನೀವು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಟೋಟಲ್ ಆಗಿ 17 ಪೇಜಸ್ ಬರುತ್ತೆ. ಕರೆಕ್ಟ್ ರೈಟ್? ಈ 17 ಪೇಜಸ್ ಬಂದು ಎಕ್ಸಿಸ್ಟಿಂಗ್ ಏನ್ BDA ಆಕ್ಷನ್ ನಡೀತಾ ಇದೆಯಲ್ಲ ಡಿಸೆಂಬರ್ದು, ಅದ್ರದ್ದು ಇದು ಟೋಟಲ್ 173 ಸೈಟ್ಸ್,
17 ಪೇಜ್, ಒಂದು ಪೇಜಲ್ಲಿ 10 ಸೈಟು ಇದೆಲ್ಲದ. ಇದ್ರ ಜೊತೆಗೆ ಅದ್ರದ್ದು ಡೀಟೇಲ್ಸ್ ಇಲ್ಲೂ ಕೂಡ ನೋಡ್ಬೋದು. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಅನ್ನ ಈ ಡೀಟೇಲ್ಸ್ ಅಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಕಾಂಟ್ಯಾಕ್ಟ್ ಡೀಟೇಲ್ಸ್, ಸ್ಪೆಸಿಮೆನ್ ಸಿಗ್ನೇಚರ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದ್ರೆ ಈ ತರ ಇರುತ್ತೆ. ಇದು ಸ್ಪೆಸಿಮೆನ್ ಸಿಗ್ನೇಚರ್ ಅಂತ ಹೇಳಿ. ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಸೈಟ್ ನಂಬರು, ಆಕ್ಷನ್ ನಂಬರು, ಯಾವ ಲೇಔಟು, ನಿಮ್ಮ ಜಾಯಿಂಟ್ ಅಲ್ಲಿ ಹೋಗ್ತಾ ಇದ್ರೆ ನೀವು ಜಾಯಿಂಟ್ ಅಲ್ಲಿ ಫ್ಯಾಮಿಲಿ ಅಥವಾ ಫ್ರೆಂಡ್ಸು ಆ ತರ ಎಲ್ಲಾನು ಹೋಗ್ಬೋದು. ಫೋಟೋ ಹಾಕಿ ಸಿಗ್ನೇಚರ್ ಮಾಡಿ ಇದನ್ನ ಲೋಡ್ ಮಾಡಬೇಕು. ಇದನ್ನ ಕ್ಲೋಸ್ ಮಾಡ್ತೀನಿ. ಅದ್ರ ಜೊತೆಗೆ ದೇರ್ ಸಮಥಿಂಗ್ ಕಾಲ್ಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಇಮೇಲ್ ಐಡಿ, ಫೋನ್ ನಂಬರ್, ಲ್ಯಾಂಡ್ ಲೈನ್ ನೀಟಾಗಿ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೀರಿ. ಯಾಕಂದ್ರೆ ನಾಳೆ ಸಕ್ಸಸ್ ಆದ್ರೆ ಇದಕ್ಕೆ ಕೂಡ ಕಾಂಟ್ಯಾಕ್ಟ್ ಅವ್ರು ಮಾಡೋದು. ಸೊ ಈ ಎಲ್ಲಾ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಎಲ್ಲ ಹೇಳಿದೀನಿ. ಬಟ್ ಆದ್ರೂ ಒಂದು ಎಕ್ಸಾಂಪಲ್ ತೋರಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. BDA, ಬಿಕಾಸ್ ತುಂಬಾ ಜನ ಹೊಸ ಸಬ್ಸ್ಕ್ರೈಬರ್ ಬರ್ತಾ ಇದ್ದಾರೆ. ನೀವೇನಾದ್ರೂ ಹಳಬರಾಗಿದ್ರೆ ಐ ಡೋಂಟ್ ಥಿಂಕ್ ಸೊ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಡೌನ್ಲೋಡ್ ಡಾಕ್ಯುಮೆಂಟ್ ನೋಡಿ ಪಾರ್ಟಿಸಿಪೇಟ್ ಮಾಡಿ. ಏನೇ ಹೆಲ್ಪ್ ಬೇಕಂದ್ರೂ ಕೂಡ ನಂಗೆ ಪಾರ್ಟಿಸಿಪೇಟ್ ಮಾಡಿ. ಈ ಥರ್ಡ್ ಐಕಾನ್ ಇದೆಯಲ್ಲ, ಇದು ಸಬ್ಮಿಟ್ ಇಂಟ್ರೆಸ್ಟ್ ಫಾರ್ ಪಾರ್ಟಿಸಿಪೇಷನ್ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 5 ಸೆಗ್ಮೆಂಟ್ ಇದೆ. ಓಕೆ, ಜನರಲ್ ಕಂಡೀಷನ್ ನಾನು ಎಸ್ ಅಂತ ಹಾಕಿ ಸೇವ್ ಮಾಡ್ತೀನಿ. ಸೊ ಕ್ಲಿಯರ್ ಆಯಿತು. ಆಕ್ಷನ್ ಪ್ರೊಸೆಸಿಂಗ್ ಫೀ 500 rupees ಏನೋ ಇರುತ್ತೆ. ಪ್ರತಿ ಒಂದು BDA ಆಕ್ಷನ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನೀವು ಮಿನಿಮಮ್ 4 lakh rupees ಪರ್ ಸೈಟ್ EMD ತುಂಬಲೇಬೇಕು. 4 lakh rupees ಪರ್ ಸೈಟು. EMD ಅಲ್ಲಿ EMD ನ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ವ್ಯಾಲೆಟ್ ಎಲ್ಲಾದ್ರೂ ನೆಟ್ ಬ್ಯಾಂಕಿಂಗ್ ಎಲ್ಲಾದ್ರೂ ಮಾಡ್ಬೋದು. ಕಾರ್ಡ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ 1% ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಇದೆಲ್ಲ ಗ್ರೀನ್ ಆದ್ಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಬನ್ನಿ. ಇಫ್ ಯು ಸಿ ಅಪ್ಲೋಡ್ ಡಾಕ್ಯುಮೆಂಟ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ತೋರಿಸಿದೆ ನಾನು ಯಾವ್ದು ಹಾಕ್ಬೇಕು ಅಂತೇಳಿ. ಸ್ಪೆಸಿಮೆನ್ ಸಿಗ್ನೇಚರ್ ಕೂಡ ತೋರಿಸಿದೆ. ಅದ್ರ ಜೊತೆಗೆ ನಿಮ್ಗೊಂದು ಆಧಾರ್, ಪ್ಯಾನ್ ಕಾರ್ಡು ಅಟೆಸ್ಟೆಡ್ ಮಾಡಿ ಹಾಕ್ಬೇಕಂತ ಹೇಳ್ತಾರೆ. ಇನ್ ಕೇಸ್ ಫ್ರೀ ಟೈಮ್ ಇದ್ರೆ ಅಟೆಸ್ಟೆಡ್ ಮಾಡಿ ಹಾಕಿ, ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಹಾಕಿ ಸೆಲ್ಫ್ ಅಟೆಸ್ಟೆಡ್ ಮಾಡಿ. ಫ್ಯೂಚರ್ ಅಲ್ಲಿ ಸಕ್ಸಸ್ ಆದ್ರೆ ಕೊಡ್ಬೋದು. ಜಾಯಿಂಟ್ ಅಲ್ಲಿ ಏನಾದ್ರೂ ಹೋಗಂಗಿದ್ರೆ ಇಲ್ಲಿ ಒಂದ್ ಸ್ವಲ್ಪ ರಿಮಾರ್ಕ್ ಹಾಕಿ. ಐ ಆಮ್ ಡೂಯಿಂಗ್ ದಿಸ್ ಜಾಯಿಂಟ್ ವಿತ್ ಮೈ ಬ್ರದರ್, ಮೈ ಫ್ಯಾಮಿಲಿ, ಮೈ ಫ್ರೆಂಡ್ಸ್ ಅಂಡ್ ಎಕ್ಸ್ಟೆಂಡೆಡ್ ಕಸಿನ್ ಬ್ರದರ್. ಅವ್ರಿಗೆ ಸಂಬಂಧಪಟ್ಟ ದಾಖಲೆ, ಅವ್ರದ್ದೊಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಈ ಫ್ರೀಕ್ವೆಂಟ್ ಇಲ್ಲಿ ಲೋಡ್ ಮಾಡಿ. ಸೊ ದಟ್ ಅಫಿಷಿಯಲಿ ನೀವೆಲ್ಲ ಡೀಟೇಲ್ಸ್ ನ ಹಾಕ್ದಂಗಾಗುತ್ತೆ. ಇಫ್ ಯು ಕಮ್ ಬ್ಯಾಕ್ ಹಿಯರ್, ಎಲ್ಲ ಗ್ರೀನ್ ಆದ್ರೆ ಬಿಟ್ ಸಬ್ಮಿಟ್ ಹೋಗಿ ಸಬ್ಮಿಟ್ ಮಾಡಿದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ದಂಗೆ. ಸ್ಪೆಷಲಿ ರೈಟ್ ನಾವು 3rd Jan ಇರೋದು ನೀವು ನೋಡಿ. ಇನ್ನು 4 days, 3 days 7 hours ಟೈಮ್ ಇದೆ. ನಾನು ಜಸ್ಟ್ ಎಕ್ಸಾಂಪಲ್ ತೋರಿಸಿದೆ. ಇನ್ನು ನೀವು ಪ್ರತಿ ಸಲ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಬಿಟ್ ಸಬ್ಮಿಟೆಡ್ ಅಂತ ಬಂದ್ರೆ ಸಕ್ಸಸ್ಫುಲ್ ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ನು ಆಕ್ಷನ್ ಡೇ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡೋದು. ದಿಸ್ ಇಸ್ ಎಂಟೈರ್ KPP ಇದು. ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. KPP ಐ ಆಲ್ರೆಡಿ ಕವರ್ಡ್. ಓಕೆ, ಸೊ ಫಾರ್ ಅಸ್ ಇಸ್ ಇಂಪಾರ್ಟೆಂಟ್ BDA ನೋಟಿಫಿಕೇಶನ್. ಈಗ ಎಲ್ಲಿ ಡೌನ್ಲೋಡ್ ಮಾಡ್ಬೇಕಂತ ಹೇಳಿದೀನಿ. ಸೊ ಇದು ನೋಡಿ, ಅಪ್ರಾಕ್ಸಿಮೇಟ್ಲಿ ನಿಮಗೆ 170 ಸೈಟ್ಸ್ ಇದೆ. ಬಟ್ ಮಲ್ಟಿಪಲ್ ಡೇಟ್ ಅಲ್ಲಿ 3rd ಗೆ ಕ್ಲೋಸ್ ಆಗೋದು ತುಂಬಾ ಜಾಸ್ತಿ ಇದೆ. ಇನ್ ಕೇಸ್ ನೀವು ಇದನ್ನ ಮಿಸ್ ಆದ್ರೆ ನಾನು ಇದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಕ್ ಹೋಗಲ್ಲ. ನಿಮ್ಗೆ ಏನಾದ್ರು ಇದು ಮಿಸ್ ಆದ್ರೆ ನೀವು ನೆಕ್ಸ್ಟ್ ಚಾನಲ್ ಕೂಡ ಒಂದು ಓಪನ್ ಆಗುತ್ತೆ, ಅದನ್ನ ಕೂಡ ಮಾಡ್ಬೋದು. ಬಟ್ ಇದ್ರಲ್ಲಿ ಏನೇನ್ ಗಮನಿಸಬೇಕು ಅಂತೇಳಿ ಒಂದೆರಡು ಎಕ್ಸಾಂಪಲ್ಸ್ ಕೊಟ್ಬಿಡ್ತೀನಿ ನೋಡಿ. ಓಕೆ, ಸೊ ಈ ನೋಟಿಫಿಕೇಶನ್ ಕೂಡ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಇದ್ರದ್ದು ಕೊನೆ ದಿನ ಸ್ಟಾರ್ಟ್ ಆಗೋದು Jan 5th ಗೆ, ಕೊನೆ ದಿನ 19th Jan ಗೆ. ಇದು 2 ಪಾರ್ಟ್ ಅಲ್ಲಿ ಆಕ್ಷನ್ ಆಗ್ತಾ ಇದೆ. ಟೋಟಲ್ 70 ಸೈಟ್ಗಳು. 22nd ಗೆ ಒಂದು ಆಕ್ಷನ್ ಇದೆ, 23rd ಗೆ ಒಂದು ಆಕ್ಷನ್ ಇದೆ. ಇದನ್ನೆಲ್ಲ ಹೆಂಗ್ ಓದ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಎಲ್ಲ ತೋರ್ಸಕ್ ಹೋಗಲ್ಲ. ಬೇಸಿಕ್ ಪ್ರೈಸ್ ಈಗ ನೋಡಿ, ಅರ್ಕಾವತಿ 7th ಬ್ಲಾಕ್ ಅಲ್ಲಿ ಸೀರಿಯಲ್ ನಂಬರ್ 1, 2, 3, 4 ಇದೆ. ಸೈಟ್ ನಂಬರ್ 2486 9/7 ಪಾಯಿಂಟ್ ಹೇಗೆ ಓದ್ಕೋಬೇಕಂತ ಹೇಳ್ತೀನಿ. ಸೊ ಇದನ್ನ ನೋಡಿ, ಕೆಲವೊಂದು ಆಡ್ ಸೈಟ್ ಇದೆ. ಇಸ್ ವೆರಿ ಇಂಪಾರ್ಟೆಂಟ್. ಈ 4 ಸೈಟು ಬರೋದು ಅರ್ಕಾವತಿ ಲೇಔಟ್ 7th ಬ್ಲಾಕ್ ಅಲ್ಲಿ. ಬೇಸಿಕ್ ಪ್ರೈಸ್ ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾರೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ ಲೋಕಲ್ ಇಂಜಿನಿಯರ್. ನಿಮ್ಗೆ ಏನಾದ್ರು ಡೌಟ್ ಆದ್ರೆ ಅಲ್ಲಿ ಹೋದಾಗ, ಟೆಕ್ನಿಕಲ್ ಇಶ್ಯೂ ಆದ್ರೆ ಇವ್ರು ಕಾಲ್ ಮಾಡಿ. ಬಟ್ ಬೇಸಿಕ್ ಡೀಟೇಲ್ಸ್ಗೆಲ್ಲ ಕಾಲ್ ಮಾಡಬೇಡಿ, ಡಬಲ್ ಚೆಕ್ ಕಾಲ್ ಮಾಡಿ. ಇದು 73,000 ಅಂತ ಕೊಟ್ಟಿದ್ದಾರೆ. ಓಕೆ, 73,000 ಅಂದ್ರೆ ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾರೆ 500. ಇದನ್ನ ಡಿವೈಡೆಡ್ ಬೈ 10.7 ಮಾಡಿದ್ರೆ ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗೋದು 6,869. BDA ಆಲ್ವೇಸ್ ಮಿನಿಮಮ್ 10% ಇನ್ಕ್ರೀಸ್ ಆಗಬೇಕು ವಿತ್ 2 ಬಿಡ್ಡರ್ಸ್ ಅಂತ ಹೇಳ್ತಾರೆ. ಸೊ ನಿಮಗೆ ಏನಾದ್ರೂ ಇದು ಲೀಸ್ಟ್ ಅಲ್ಲಿ ಸಿಗಬೇಕು ಅಂತಂದ್ರೆ ಯು ಶುಡ್ ಬಿ ಲಕ್ಕಿ. ಪ್ಲಸ್ 680, 7,500 ಬಜೆಟ್ ಇದ್ರೆ ಮಾತ್ರ ನೀವು ಈ ಬ್ಲಾಕ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮಿನಿಮಮ್ 2 ಬಿಡ್ಡರ್ ಇದ್ರೆ ಇಷ್ಟು ರೈಸ್ ಆಗ್ಲೇಬೇಕು. ಸಿಂಗಲ್ ಬಿಡ್ಡರ್ ಇದ್ರೆ ನೀವು ಎಷ್ಟೇ ರೈಸ್ ಮಾಡಿದ್ರು ಕೊಡಲ್ಲ. ಸೊ ಹಾಗಾಗಿ ನಿಮ್ ಬಜೆಟ್ 7,500 ಇಲ್ಲ, 8,000 ಒಳಗಡೆ, 8,000 7,500 ಇಲ್ಲ ಅಂದ್ರೆ ಯಾವುದೇ ಸೈಟ್ಗೂ ನೀವು ಪಾರ್ಟಿಸಿಪೇಟ್ ಮಾಡೋದು ಉಪಯೋಗ ಇಲ್ಲ. ಅದ್ರ ಮೇಲೆ ಒಂದು ಗಮನ ಇರಲಿ. ಸೊ ಈಗ ನೋಡಿ, ಈ ಸೈಟ್ 9 ಅಂತಂದ್ರೆ ಇದು ಒಂದು 20-30 ಕಾರ್ನರ್ ಸೈಟ್. 9 ಅಂದ್ರೆ 30 ಫೀಟು. ನೀವು ಇದು ಮೀಟರ್ ಅಲ್ಲಿ ಹೋದ್ರೆ 1 ಫೀಟ್ಗೆ 1 ಮೀಟರ್ಗೆ 3.1 ಸಮಥಿಂಗ್ ಏನೋ ಬರುತ್ತೆ. ರಫ್ಲಿ ಇದು 30 ಅಡಿ. ಬಟ್ ಒಂದ್ ಸೈಡ್ 7 ಪಾಯಿಂಟ್ ಇದೆ. 20-30 ಅಂದ್ರೆ 6/9 ಇರುತ್ತೆ.
ಸೊ 7.5 ಅಂದ್ರೆ ಇನ್ನೊಂದು ಒಂದು 3-4 ಅಡಿ ಜಾಸ್ತಿ. ಸೊ ಇದೊಂದು ನೀವು 20-30ಗಿನ ಇದನ್ನ ಅನ್ಕೊಳ್ಳಿ ನೀವು 25/30 ಸೈಟ್ ಅಂತೇಳಿ. ಓಕೆ, ಈಗ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಈ ಸೈಟ್ ನಿಮಗೆ ಬೇಸಿಕ್ ಪ್ರೈಸಲ್ಲಿ ಸಿಕ್ತು ಅಂತಂದ್ರೆ ಸ್ಕ್ವೇರ್ ಮೀಟರ್ 65 ಅಂತ ಕೊಟ್ಟಿದ್ದಾರೆ. 65 ಇಂಟು 10.7 ಮಾಡಬೇಕು, ಇಲ್ಲಿ ಇಂಟು ಮಾಡಬೇಕು, ಅಂದ್ರೆ ಇದು ಮಿನಿಮಮ್ 700 ಫೀಟ್ ಇದೆ. ಓಕೆ, ನೀವು ಈ ಪರ್ಟಿಕ್ಯುಲರ್ ಸೈಟಿಗೆ ಹೋಗ್ಬೇಕಂದ್ರೆ 700 ಇಂಟು 7,500, ಯಾಕಂದ್ರೆ ಬೇಸಿಕ್ ರೇಟ್ ಪ್ಲಸ್ 10% ರಿಕ್ವೈರ್ಮೆಂಟ್ ಬಿಡಿ ಅದು ಹೇಳೋದಂದ್ರೆ ಇದು 52 ಲಕ್ಷ ಇಲ್ಲ ಅಂತಂದ್ರೆ ನಿಮಗೆ ಸಿಗದೇನೆ ಇಲ್ಲ. 52 ಲಕ್ಷದ ಮೇಲೆ ಎಷ್ಟಾದ್ರೂ ಹೋಗ್ಬೋದು, ಬಟ್ ಇಫ್ ಯು ಹ್ಯಾವ್ ಅ ಬಜೆಟ್ ಆಫ್ ಮೋರ್ ದ್ಯಾನ್ ಬಿಟ್ವೀನ್ 50 to 60 ಯು ಕ್ಯಾನ್ ಟ್ರೈ. ಯಾರು ಬರಲಿಲ್ಲ, ಕಮ್ಮಿಗೆ ಸಿಕ್ತು ಅಂದ್ರೆ ಇದು ಇಷ್ಟು ಕೆಳಗಡೆ ಸಿಗೋದಿಲ್ಲ, ಇದು ಬೇಸಿಕ್ ಆಗುತ್ತೆ. ಅದ್ರ ಮೇಲೆ 7% ಚಾರ್ಜಸ್ ಎಲ್ಲ ಮಾಡ್ಕೊಳ್ಳಿ, ರಫ್ಲಿ ಅರೌಂಡ್ 60,000 ಬಜೆಟ್ ಅನ್ಕೊಳ್ಳಿ. ಇದು ನಾಳೆ 10,000 ಹೋಗಿ 52 ಇದ್ದು 1 ಕೋಟಿಗೆ ಹೋಗ್ಬೋದು, ದಟ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ಸೊ ಅದ್ರ ಜೊತೆಗೆ ಇಲ್ಲೊಂದು ಸೈಟ್ ಇದೆ ನೋಡಿ, ಇದೊಂದು ಎಕ್ಸಾಂಪಲ್ ಕೊಡ್ತೀನಿ. 3132E 24 ಅಂದ್ರೆ 80 ಅಡಿ ಉದ್ದ ಇದೆ, ಅಗಲ ಬಂದ್ಬಿಟ್ಟು 11 ಅಡಿ ಇದೆ. ಓಕೆ, ಸೊ ನೀವು ಇದನ್ನ ಹೆಂಗೆ ಅಂದ್ರೆ ಒಂದು ಟ್ರೈನ್ ಬೋಗಿ ತರ ಅನ್ಕೊಂಡ್ಬಿಡಿ. ಓಕೆ, 80 ಅಡಿ ಉದ್ದ, 12 ಅಡಿ ಅಗಲ, 11 ಅಡಿ ಅಗಲ. ಓಕೆ, ಇದು ಟೋಟಲ್ ಸ್ಕ್ವೇರ್ ಮೀಟ್ ಹೆಂಗ್ ಬರುತ್ತೆ ಅಂತಂದ್ರೆ 79 ಇಂಟು 10.7 ರಫ್ಲಿ ಅರೌಂಡ್ 850 ಇಂಟು 7,500 ಬೇಸಿಕ್ ರೇಟಲ್ಲಿ ಹೇಳ್ತಾ ಇದ್ದೀನಿ. 63-65 ಲ್ಯಾಕ್ಸ್ ಬರುತ್ತೆ. ಇಲ್ಲಾಂದ್ರೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಇದು ಎಲ್ಲಿದೆ ಏನು ಇದನ್ನು ಕೂಡ ಲೊಕೇಶನ್ ತೋರಿಸ್ತೀನಿ, ಈ ತರ ಅರ್ಥ ಮಾಡ್ಕೋಬೇಕು. ಈ ತರ ತುಂಬಾ ಇದೆ. ಸೊ ಇದು 7.5 7.10 ಅಂದ್ರೆ ಇದು ವೇರಿಯೇಷನ್ ಇದೆ. ಒಂದ್ ಸೈಡ್ಗೂ ಒಂದು ಅಪ್ರಾಕ್ಸಿಮೇಟ್ಲಿ 1-1.5 ಅಡಿ 2 ಅಡಿ ಡಿಫ್ರೆನ್ಸ್ ಇದೆ. ಈ ತರ ಇದ್ದಾಗೆಲ್ಲ ಮೂಲೆ ಸೈಟ್ ಏನ್ ಹೇಳ್ತಾರಲ್ವಾ, ಡಿಫ್ರೆನ್ಸ್ ಒಂದ್ ಕಡೆಯಿಂದ ಒಂದ್ ಕಡೆ ಡಿಫ್ರೆನ್ಸ್ ಇರುತ್ತೆ, ಅದನ್ನ ಗಮನದಲ್ಲಿರಲಿ. 9/12 ಅಂದ್ರೆ ಪ್ಯೂರ್ 30-40. ಓಕೆ, ಎಲ್ಲೆಲ್ಲಿ ಪಾಯಿಂಟ್ ಪ್ಲಸ್ ಬರುತ್ತಲ್ಲ ಅವೆಲ್ಲ ಆಡ್ ಸೈಟ್ಗಳು, ಕಾರ್ನರ್ ಸೈಟ್ಗಳು. ಸೊ ಇಲ್ಲಿ ನೋಡಿ 12/5 ಅಂದ್ರೆ ನಿಮಗೆ ಹತ್ತತ್ರ ನಿಮಗೆ 24-40 ಅಡಿ 20-40 ಅಡಿ ಸೈಟ್ಗಳು ಈ ತರ. ಸೊ SME ಲೇಔಟ್, ಅರ್ಕಾವತಿ, ಪ್ರತಿಯೊಂದು. ಓಕೆ, ಬೇಸಿಕ್ ಜನರಲ್ ಕಂಡೀಷನ್ ಅಲ್ಲಿ 2 ವೆರಿ ಇಂಪಾರ್ಟೆಂಟ್. ಒಂದು, ಪ್ರತಿ ಒಂದು ಸೈಟ್ಗೂ 4 ಲಕ್ಷ EMD. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ನಿಮ್ದು ಬಜೆಟ್ ಏನಾದ್ರು 1 ಕೋಟಿಯಲ್ಲಿ ಏನೋ ತಗೋಬೇಕು ಅಂತ ಅನ್ಕೊಂಡಿದೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ 1 ಕೋಟಿ ನಿಮ್ದು ಏನಾದ್ರು ಬಜೆಟ್ ಇದ್ರೆ ಮೇಕ್ ಶ್ಯೂರ್ ನೀವು ಪ್ರತಿಯೊಂದು ಸೈಟಿಗೂ 4 ಲಕ್ಷ EMD ಕಟ್ಟಲೇಬೇಕು. ಸೊ ನೀವೇನಾದ್ರೂ ಸಕ್ಸಸ್ಫುಲ್ ಆದ್ರೆ ವಿತಿನ್ 72 hours ಅಲ್ಲಿ 25% ಕಟ್ಟಲೇಬೇಕು. ಅಂದ್ರೆ ಡಿವೈಡೆಡ್ ಬೈ 4 ಮಾಡಿದ್ರೆ 25 ಲಕ್ಷ. ಅದರಲ್ಲಿ ಮೈನಸ್ ನೀವು 4 ಲಕ್ಷ EMD ತೆಗೆದ್ರು ಓಕೆ ನಿಮಗೆ ಬರೋದು 21 ಲಕ್ಷ. ನಿಮ್ಗೆ ಏನಾದ್ರೂ 21 ಲಕ್ಷ ವಿತಿನ್ 3 to 4 days ಅಲ್ಲಿ ಅರೇಂಜ್ ಮಾಡಕ್ ಆಗ್ಲಿಲ್ಲ ಆಸ್ ಪರ್ ದೇರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ನಿಮ್ 4 ಲಕ್ಷ ಡಮರ್ ಆಗ್ಬಿಡುತ್ತೆ. ಸೊ ನಿಮ್ ಬಜೆಟ್ ಕ್ಲಾರಿಟಿ ಕ್ಲಿಯರ್ ಆಗಿರ್ಲಿ. 1 ಕೋಟಿ ಇದ್ರೆ ಮಿನಿಮಮ್ 20 ಲಕ್ಷ ನೀವು ಲಿಕ್ವಿಡ್ ಮಾಡ್ಲಿಕ್ಕೆ ರೆಡಿ ಇರಬೇಕು. 2 ಕೋಟಿ ಇದ್ರೆ 40 ಲಕ್ಷ. ನೀವೇನಾದ್ರೂ 50 ಲಕ್ಷಕ್ಕೆ ಹೋದ್ರೆ ಮಿನಿಮಮ್ ಓಕೆ ಡಿವೈಡೆಡ್ ಬೈ 4 ಮಾಡಿದ್ರೆ ಮಿನಿಮಮ್ 12.5 ಲಕ್ಷ ಕೈಯಲ್ಲಿ ಇರಬೇಕು. ಅದರಲ್ಲಿ ಮೈನಸ್ ನೀವು EMD ಅಮೌಂಟ್ ಅನ್ನು ತೆಗೆದ್ರು ಓಕೆ, ಸೊ ಅಂದ್ರೆ 8 ಲಕ್ಷ ಕೈಯಲ್ಲಿ ಇರಬೇಕು. ಸೊ ಬಜೆಟ್ ಮೇಲೆ ತುಂಬಾ ಜನ ಕ್ಲಾರಿಟಿ ಇರಲಿ. ತುಂಬಾ ಜನ ಏನೇನೋ ಬಿಡ್ ಮಾಡಿಬಿಟ್ಟು ಮಿಸ್ ಮಾಡ್ಕೊಂಡ್ಬಿಟ್ಟು 4 ಲಕ್ಷನು ಲೂಸ್ ಔಟ್ ಮಾಡ್ತಾ ಇದ್ರೆ. ಆಮೇಲೆ ಮಿನಿಮಮ್ 2 ಬಿಡ್ಡರ್ ಮಿನಿಮಮ್ 10% ಹೈಕ್ ಆಗ್ಲೇಬೇಕು. ದೀಸ್ ಆರ್ ವೆರಿ ವೆರಿ ಬೇಸಿಕ್ಸ್. ಅದು ಬಿಟ್ರೆ ಇದನ್ನ 2-3 ಸಲ ಓದ್ಕೊಳ್ಳಿ, ಅದ್ರಲ್ಲಿ ಏನಂತ ಡಿಫ್ರೆಂಟ್ ಆಗಿ ಯಾವುದೂ ಇಲ್ಲ. ಹೇಗಿದೆ ಹಾಗೆ ಈ ಕಂಡೀಷನ್. ಸೈಟ್ ವಿಸಿಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿತೌಟ್ ಸೈಟ್ ವಿಸಿಟ್ ಯಾರು ಸೈಟ್ಗೆ ಪಾರ್ಟಿಸಿಪೇಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಕೆಲವೊಂದು ಅರ್ಕಾವತಿ ಲೇಔಟ್ ಅಲ್ಲಿ ಹಳೆ ಲೇಔಟ್ಗಳು ಇಶ್ಯೂ ಇರೋದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ರಿಸಾಲ್ವ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿ ಆಕ್ಷನ್ಗೆ ಬರ್ತಾ ಇದ್ದಾರೆ. ಸೈಟ್ ನೋಡ್ಬೇಕು ಅದು ಯಾವ ತರ ಡೆವಲಪ್ ಆಗಿದೆ, ಅಲ್ಲಿ ಏನಾದ್ರು ತೊಂದರೆ ಇದೆಯಾ, ಯಾರಾದ್ರೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದಾರಾ, ಪಕ್ಕದ ಸೈಟು ಈ ಸೈಟ್ ನಂಬರ್ ಎಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ನೋಡ್ಕೋಬೇಕು. ಸೊ SMV ಲೇಔಟ್ ಅಲ್ಲಿ ಸರ್ ವಿಶ್ವೇಶ್ವರ ಲೇಔಟ್ ಅಲ್ಲಿ ಪ್ರೈಸ್ ಎಲ್ಲ 87,500 ಇದೆ ಬೇಸಿಕ್ ಪ್ರೈಸು. ಸೊ ಇಲ್ಲಿ ನೋಡಿ JP ನಗರ 9th ಬ್ಲಾಕ್ ತಿಪ್ಸಂದ್ರದಲ್ಲಿ 12,000 ಇದೆ. 1,22,000 12,000. ಅಂಜನಾಪುರ ಟೌನ್ಶಿಪ್ ಅಲ್ಲಿ ಅದ್ರ ಪಕ್ಕದಲ್ಲೇ ಸ್ವಲ್ಪ 6,000 ಇದೆ, ಸ್ವಲ್ಪ ಹಿಂದೆ ಮುಂದೆ. ಗೊಲ್ಲಹಳ್ಳಿ ಕೂಡ 6,500 ಇದೆ. ಸೊ ಲೋಯೆಸ್ಟ್ ಅಂದ್ರೆ ನಿಮ್ಗೆ ಸಿಗೋದೇ ಇದೇನೆ, ಯಾವುದು 66,000 6,200 ರೂಪಾಯಿ ಲೋಯೆಸ್ಟ್ ಪ್ರೈಸ್ ಅದು JP ನಗರದಲ್ಲಿ ಇರೋದು. ಇನ್ನೆಲ್ಲ ಕಡೆ ತುಂಬಾ ಜಾಸ್ತಿ ಇದೆ. ಈ ತರ ನೀಟಾಗಿ ಓದ್ಕೊಂಡು ಪಾರ್ಟಿಸಿಪೇಟ್ ಮಾಡಿ. ಆಲ್ ದ ಬೆಸ್ಟ್. ಇವನ್ ಜ್ಞಾನ ಭಾರತಿಯಲ್ಲೂ ಕೂಡ ಒಂದೊಂದು ಸೈಟ್ ಇದೆ. ಬನಶಂಕರಿ 6 ಸ್ಟೇಜ್ ಕಾರ್ನರ್ ಸೈಟ್ ಇದೆ. ಬನಶಂಕರಿ JP ನಗರ್ ರೈಟ್ ನಾವು ಟ್ರೇಡಿಂಗ್ ಕಮ್ಮಿ ರೇಟಿಗೆ. ಇಲ್ಲಿ ನೋಡಿ ಹೆಮ್ಮಿಗೆಪುರ ಏನಿದೆಯಲ್ಲ ಇದು ಇನ್ನೂ ಕಮ್ಮಿ ಇದೆ ನೋಡಿ. ಹೆಮ್ಮಿಗೆಪುರ ನೀವು 62,300 ಡಿವೈಡೆಡ್ ಬೈ 10.7 ಮಾಡಿದ್ರೆ 5,800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಯಾವುದು ಇದು ಸೀರಿಯಲ್ ನಂಬರ್ 70. ಸೊ 5,000ದಿಂದ ಸ್ಟಾರ್ಟ್ ಆಗಿ 15,000ವರೆಗೂ ಎಲ್ಲ ಮಲ್ಟಿಪಲ್ ಡಿಫ್ರೆಂಟ್ ಲೊಕೇಶನ್ ಇದೆ. ಈಗ ನೋಡಿ HBR ಲೇಔಟ್ ಅಲ್ಲಿ ನೋಡಿ
ಓಕೆ 172 ಡಿವೈಡೆಡ್ ಬೈ 10.7 ಪರ್ ಸ್ಕ್ವೇರ್ ಫೀಟ್ 16,000 ಇದೆ. ಸೊ 5,800 ಹಿಡಿದು 16,000 ಇದೆ. ಈ ತರ ಓದ್ಕೋಬೇಕು. ಐ ವಿಲ್ ಜಸ್ಟ್ ಕ್ಲೋಸ್ ದಿಸ್. ಸೊ ಪ್ರತಿಯೊಂದಕ್ಕೂ ಜಿಯೋ ಟ್ಯಾಗ್ ಅನ್ನ ಲೋಡ್ ಮಾಡಿದರೆ ಜಿಯೋ ಟ್ಯಾಗ್ ಹೇಗೆ ನ್ಯಾವಿಗೇಟ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ. ನೋಟಿಫಿಕೇಶನ್ ಅಲ್ಲಿ ಫಸ್ಟ್ ನಂಬರ್ ಫಾರ್ ಎಕ್ಸಾಂಪಲ್ ಸೈಟ್ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಯಾವ್ದಾದ್ರು ಒಂದು ನೋಡೋಣ. ಯಾವ್ದು ನೋಡೋಣ ಅಂತಂದ್ರೆ ಅರ್ಕಾವತಿ ಲೇಔಟ್ ಅಲ್ಲಿ ಲೆಟ್ಸ್ ಎರಡಕ್ಕೂ ಎರಡು ಇದೆ. ಇದೊಂದು ನೋಡೋಣ. 31, 32 ಹೆಂಗೆ ಇದು ನಾನು ಟ್ರೈನ್ ಬೋಗಿ ಅಂತ ಹೇಳಿದೆಲ್ಲ 11/80. ಓಕೆ, ಇದನ್ನ ನೋಡೋಣ. ಯಾವ್ಯಾವ ತರ ನೋಡ್ಬೇಕು ಅಂತ ಈ ಕ್ಲಿಕ್ ಹಿಯರ್ ಹೋಗ್ಬೇಕು. ಓಕೆ, ಸೊ ಇದು ನಿಮ್ಗೆ ಎಕ್ಸಾಕ್ಟ್ಲಿ ಲೊಕೇಶನ್ ತಗೊಂಡೋಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಇದೆಲ್ಲಿದೆ ಎಕ್ಸಾಕ್ಟ್ಲಿ ಅಂತೇಳಿ. ಓಕೆ, ಇಫ್ ಯು ಸಿ ರಫ್ಲಿ ನಾಗವಾರ ಇದೆ, ಮಾನ್ಯತಾ ಟೆಕ್ ಪಾರ್ಕ್ ಇದೆ. ಈ ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ ಎಲಿಮೆಂಟ್ ಮಾಲ್ ಇದು ತಣಿಸಂದ್ರ ರೋಡು. ಈ ರೈಲ್ವೆ ಟ್ರ್ಯಾಕಿನ ಮೊದಲು ಲೆಫ್ಟ್ ತಗೊಂಡು ಜಕ್ಕೂರ್ ಕೆರೆ ಮೇಲೆ ಹೋದ್ರೂ ಈ ಸೈಟಿಗೆ ರೀಚ್ ಆಗ್ಬೋದು. ಅಥವಾ ಹೆಬ್ಬಾಳಿಂದ ನೀವು ಎಸ್ ಟಿ ಮಾಲ್ ದಾಟಿ ಒಂದು ಸ್ವಲ್ಪ ಮುಂದೆ ಹೋಗಿ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಆದ್ಮೇಲೆ ರೈಟ್ ತಗೊಂಡ್ ಬಂದ್ರು ಈ ಸೈಟಿಗೆ ಹೋಗ್ಬೋದು. ಇದು ಎಕ್ಸಾಕ್ಟ್ಲಿ ಕೆ ವಿ ಜಯರಾಮ್ ರೋಡ್ ಹತ್ರ ಬರುತ್ತೆ. ಇಲ್ಲೊಂದು ಪಾರ್ಕ್ ಕೂಡ ಇದೆ, ಪಕ್ಕದಲ್ಲಿ ಲೇಔಟ್ ಕೂಡ ಇದೆ. ಇಲ್ಲೆಲ್ಲ ತುಂಬಾ ಡಿಲೇ ಆಗಿದೆ. ಸಾರಿ, ಪ್ರೀವಿಯಸ್ಲಿ ತುಂಬಾ ಆಪ್ಷನ್ ಬಂದಿದೆ. ಜಕ್ಕೂರ್ ಬಿ ಡಿ ಎ ಕ್ರಿಕೆಟ್ ಗ್ರೌಂಡ್ ಕೂಡ ಇದೆ. ಇದು ಯಾವ್ದು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಈ ತರ ಇದೆ. ಓಕೆ, ಇದನ್ನ ಹೆಂಗ್ ನೋಡೋದು? ಓಕೆ, ಇಫ್ ಯು ಟೇಕ್ ದ ಲೊಕೇಶನ್ ಡೈರೆಕ್ಷನ್ ತಗೊಂಡ್ರೆ ಡೈರೆಕ್ಷನ್ ಅಲ್ಲ, ಈ ತರ ಇದೆ. ನಾನು ಇದನ್ನ ನಿಮಗೆ ಒಂದು ಡೈಗ್ರಾಮ್, ಟೆನ್ನಿಸ್ ಕೋರ್ಟ್, ಶೋಭಾ ಕಾಲೋನಿ, HRC, ಐ ಥಿಂಕ್ ಇದು ವಾಟ್ ಇಸ್ HRC ಇಬ್ಬನಿ. ಓಕೆ, ಇದನ್ನ ನೀವು ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತ ಒಂದು ಜಸ್ಟ್ ರಫ್ಲಿ ನಿಮಗೆ ಒಂದು ಸ್ಕೆಚ್ ಆಗಿ ತೋರಿಸ್ಬಿಡ್ತೀನಿ. ಓಕೆ, ಸೊ ಇದೇನಿದೆಯಲ್ಲ ಇದು ಐ ಥಿಂಕ್ ಇವೆಲ್ಲ 50-80 ಸೈಟ್ಗಳು ಇರುವಂಥ ಜಾಗ ಇದು. ಓಕೆ, ಸೊ ಇದೊಂದು ರೋಡ್ ಇದೆ. ಓಕೆ, ಹಿಂಗೆ ಪಕ್ಕ. ಓಕೆ, ಇವೆಲ್ಲ 50-80 ಸೈಟ್ಗಳು ಅನ್ಕೊಳ್ಳಿ. ಓಕೆ, ಸೊ ಬಟ್ ಇದೊಂದು ಭಾಗದಲ್ಲಿ ನಿಮಗೆ ಒಂದು 11 ಅಡಿ 80 ಅಡಿ ಒಂಥರ ಟ್ರೈನ್ ಬೋಗಿ ಈ ತರ ನೀವು ಅರ್ಥ ಮಾಡ್ಬೇಕು. ಇದ್ರ ಪಕ್ಕದಲ್ಲಿ ಪಕ್ಕಾ ದೊಡ್ಡ ಸೈಟ್ ಇರುತ್ತೆ. ಇವ್ರೇನಾದ್ರೂ ಪಕ್ಕದವ್ರು ತಗೊಂಡ್ರೆ ತುಂಬಾ ಅನುಕೂಲ, ಅವ್ರಿಗೆ ಇನ್ನೂ ದೊಡ್ಡದಾಗುತ್ತೆ, ಕಾರ್ನರ್ ಆಗುತ್ತೆ. ಬಟ್ ಆಸ್ ಆಫ್ ನಾವು ಅವ್ರಿಗೇನು ಗೊತ್ತಿಲ್ಲ, ಅವ್ರು ಯಾರು ಇದೊಂದು ತಗೊಂಡ್ರೆ ನಿಮಗೆ 11/80 ಈ ತರ. ಓಕೆ, ಇದ್ರಲ್ಲಿ ನೀವು ಏನ್ ಮಾಡ್ತೀರಾ ನೀವು ಡಿಸೈಡ್ ಮಾಡಿ. ಜಾಗಕ್ಕೆ ಹೋಗಿ ಚೆಕ್ ಮಾಡಿ ಪಕ್ಕದಲ್ಲಿ ಏನಿದೆ ಏನಿಲ್ಲ, ಇಷ್ಟು ಗಲೀಜಾಗಿದೆಯಾ ಅಥವಾ ಏನಾದ್ರು ರೋಡ್ ಎಲ್ಲ ಹಾಕಿದಾರ. ಇದ್ರ ಪ್ರಕಾರ ಏನ್ ಕಾಣ್ತಾ ಇಲ್ಲ, ಬಟ್ ನೀವು ಅದನ್ನೆಲ್ಲ ಅಲ್ಲಿ ಹೋಗಿ ಲೈವ್ ಇಮೇಜ್ ಎಲ್ಲ ನೋಡಿದ್ರೆ ನಿಮ್ಗೆಲ್ಲ ಇನ್ನೂ ಅನುಕೂಲ ಆಗುತ್ತೆ. ಈಗ ನೋಡಿ ಇಲ್ಲೊಂದು ಲೈವ್ ಇಮೇಜ್ ತೋರಿಸ್ತೀನಿ. ಒಂದೇ ಒಂದು ಸೈಟ್ ಎಕ್ಸಾಂಪಲ್ ತೋರಿಸೋದು. ಓಕೆ, ಇಲ್ಲಿ ನೋಡಿ ಇದು ಟೆನ್ನಿಸ್ ಕೋರ್ಟು. ನಾವೇನು ನೋಡಿದ್ವಲ್ಲ ಟೆನ್ನಿಸ್ ಕೋರ್ಟ್ ಇದೆ, ನಾನು ಗೂಗಲಲ್ಲೂ ತೋರಿಸಿದೆ. ಓಕೆ, ಟೆನ್ನಿಸ್ ಕೋರ್ಟ್ ಆದಮೇಲೆ ಮೇನ್ ರೋಡ್ಗೆ ದಿಸ್ ಅ ಮೇನ್ ರೋಡ್. ನಾನೇನು JV ಸಮಥಿಂಗ್ ಯಾವುದೋ ರೋಡ್ ಹೇಳಿದಲ್ಲ ಇದು ಮೇಡಮ್. ಸೊ ವಿಬ್ಗಯರ್ ಸ್ಕೂಲ್ ಕೂಡ ಇದೆ. ರೋಡ್ ತುಂಬಾ ದೊಡ್ಡದಿದೆ, 40 ಫೀಟ್ ರೋಡ್ಗಿಂತ ಇನ್ನೂ ಜಾಸ್ತಿ ದೊಡ್ಡ ರೋಡ್ ಇದೆ. ಎರಡೂ ಕಡೆನೂ ಕಾಂಪೌಂಡು. ಇಲ್ಲೂ ಕೂಡ BDAದವ್ರು ಆಲ್ರೆಡಿ ಸೈಟ್ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲ ಅಲಾಟ್ ಆದವ್ರು ಅನ್ಕೊಂತೀನಿ. ಯಾ ಸಿ, ಈಗ ನೀವು ಈ ರೋಡಲ್ಲಿ ಇಲ್ಲ, ಅದು ಈ ರೋಡ್ಕಿನ ಮೊದಲು ಇನ್ನೊಂದು ರೋಡ್ ಇದೆ. ಇಲ್ಲಿ ವೆಹಿಕಲ್ ಯಾವುದು ಮೂವ್ಮೆಂಟ್ ಇಲ್ಲ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ನೋಡಿ, ಈ ಆಸ್ ಪರ್ ದಿಸ್ ಎವ್ರಿಥಿಂಗ್ ಲುಕ್ಸ್ ಟು ಬಿ ನೈಸ್. ಬಟ್ ಈ ಪೀಸು ಈಗ ಆಪ್ಷನ್ಗೆ ಬಂದಿದೆ. ಇಲ್ಲೆಲ್ಲ ಪೈಪ್ಸ್ ಎಲ್ಲ ನೋಡಿದ್ರೆ ಇದು 24 ಡಿಸೆಂಬರ್ ಇಮೇಜು. ಓಕೆ, ಆಸ್ ಪರ್ ದ ಗೂಗಲ್ ರೆಕಾರ್ಡ್ಸು. ಈಗೆಲ್ಲ ಮೋಸ್ಟ್ಲಿ ಇದು ಹಳೇದಿತ್ತು, ಈಗೆಲ್ಲ ಇದನ್ನೆಲ್ಲ ಕ್ಲಿಯರ್ ಮಾಡಿ ಏನೋ ಮಾಡಿರ್ತಾರೆ. ಈಗ ಇಲ್ಲಿಂದ ನೀವು ನೋಡೋಕ್ಕೂ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಇದು ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಈ ಲೈಟಿಂಗ್ ಕಂಬದಿಂದ ಈ ಲೈಟಿಂಗ್ ಕಂಬದೊಳಗೂ ನಿಮಗೆ 11/80 ಸೈಟ್ ಬೇಕಂದ್ರೆ ಈ ರೋಡಲ್ಲಿ ನೀವು ಇದನ್ನ ಇರುತ್ತೆ, ಹೋಗಿ ನೋಡಿ. ಎಲ್ಲ ನೀಟಾಗಿತ್ತು ಅಂತಂದ್ರೆ ಯು ಕ್ಯಾನ್ ಪಾರ್ಟಿಸಿಪೇಟ್ ಇಫ್ ಯು ಆರ್ ಕಂಫರ್ಟಬಲ್ ವಿತ್ ದ ಡೀಟಾ. ಈ ತರ ನೋಡ್ಬೇಕು. ಆಮೇಲೆ ಪಕ್ಕ ಸೈಟ್ ನಂಬರ್ ಯಾವುದು ಅದನ್ನೆಲ್ಲ ಕೂಡ ಗಮನಿಸಬೇಕು. ಸೊ ಅದನ್ನೆಲ್ಲ ಗಮನ ಇಟ್ಕೊಂಡು ನೀವು ಈ ತರ ನೋಡೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಐ ವಿಲ್ ಕ್ಲೋಸ್ ದಿಸ್. ಸೊ ಈಗ ಜಿಯೋ ಟ್ಯಾಗ್ ಮ್ಯಾಪ್ ಏನ್ ಕೊಟ್ಟಿದಾರಲ್ಲ ಇಲ್ಲಿ ನೋಡಿ, ನಾರ್ತ್ ಅಲ್ಲಿ ಜಕ್ಕೂರ್ ಜಾಸ್ತಿ ಇದೆ, ಈಸ್ಟ್ ಅಲ್ಲಿ ಯಾವುದೂ ಇಲ್ಲ. ಸೌತ್ ಅಲ್ಲಿ ಕೂಡ ಸಿಂಪಲ್ ಆಗಿ ಜಸ್ಟ್ JP ನಗರ, ಜಯನಗರ ಇದೆ. ಇವನ್ ಎಂಟೈರ್ JP ನಗರದಲ್ಲೂ ಕೂಡ ಸಾವಿರಾರು ಆಪ್ಷನ್ಸ್ ಬರ್ತಾ ಇತ್ತು ಮೊದಲೆಲ್ಲ. ಈಗ ರೈಟ್ ನಾವು ಇರೋದೇ ಒಂದೇ ಒಂದು, ಅಲ್ಲೊಂದು ಇಲ್ಲೊಂದು 4 ಇದೆ. ಇದೊಂದು ಜಂಕಲ್ ಮಾತ್ರ ತುಂಬಾ ಇದೆ. ಇವೆಲ್ಲ 20-30 ಸೈಟ್ಗಳು. ಹೋಗ್ಬಿಟ್ಟು ನೀಟಾಗಿ ನೋಡಿ. ಸೊ ಫಾರ್ ಎಕ್ಸಾಂಪಲ್ ಈ 400 ಸೈಟ್ ನೋಡಿದ್ರೆ 399, 400 ಇದೆಯಲ್ವಾ, ಇದ್ರ ಪಕ್ಕದ ಸೈಟು 401 ಇರಲೇಬೇಕು. ನೀವು ಆ ಲೆವೆಲ್ಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡಬೇಕು. ಸೊ ಅವಾಗ ಪ್ರಾಪರ್ ಆಗಿ ಚೆಕ್ ಇನ್ ಆಗಿದೆ ಅಂತೇಳಿ. ಒಂದೊಂದ್ಸಲ ನಾವು ಈ ಸೈಟ್ ಅನ್ಕೊಂಡು ತೊಗೊಂಡಿರ್ತೀವಿ, ರಿಯಲ್ ನೋಡಿದ್ರೆ ಅದೆಲ್ಲೋ ಇರುತ್ತೆ. ಆ ಥರ ಕೆಲವೊಂದು ಇನ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಯಾವುದು ಕೂಡ ಮಿಸ್ ಮಾಡಬೇಡಿ. ಸೊ ಅದರ ಜೊತೆಗೆ
ಸರ್ ಎಂ ವಿಶ್ವೇಶ್ವರ ಲೇಔಟ್ ಅಲ್ಲಿ ಕೂಡ ನನ್ನ ಹತ್ರ ಜೆ ಪಿ ನಗರದಲ್ಲಿ ನೀವೇನಾದ್ರೂ ನೋಡ್ತಾ ಇದ್ರೆ ಸಾರಿ ಬನಶಂಕರಿ 6 ಸ್ಟೇಜ್ ಅಲ್ಲಿ ಏನಾದ್ರು ನೋಡ್ತಾ ಇದ್ರೆ 10th ಬ್ಲಾಕ್ ಅಲ್ಲಿ ನನ್ನ ಹತ್ರ 2 ದೊಡ್ಡ ಸೈಟ್ ಇದೆ. ಈಗೇನು ಈ ಆಕ್ಷನ್ ಬಂದಿಲ್ಲ ಇದ್ರ ಪಕ್ಕದಲ್ಲೇ. ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಓಕೆ ಬನಶಂಕರಿ 6th ಸ್ಟೇಜ್. ಇದು ನೈಸ್ ಸೋಂಪುರ ಜಂಕ್ಷನ್. ಅದು ಸ್ವಲ್ಪ ಮುಂದೆ ಬಂದ್ಮೇಲೆ ರೈಟ್ ಸೈಡ್ ಫಾರೆಸ್ಟ್ ಇದೆ, ಲಕ್ಷ್ಮೀ ಟೆಂಪಲ್ ಇದೆ. ಇನ್ನೊಂದು ಸ್ವಲ್ಪ ಬಂದ್ಬಿಟ್ರೆ ನಿಮಗೆ ಕನಕ ಭವನ ಇದೆ. ಕನಕ ಭವನ ಸುತ್ತ ಇರೋದು ಜತ್ತಿಗನಹಳ್ಳಿ ಅಂತ ಒಂದು ಚಿಕ್ಕ ಹಳ್ಳಿ. ಓಕೆ, ಸೊ ಅದಾದ್ಮೇಲೆ ಎಲ್ಲ ಬಿ ಡಿ ಎ ಕವರ್ ಆಗಿದೆ. ಸೊ ಈ ಸೈಟ್ ನಂಬರ್ 831 ಇದೆ, ಸೌತ್ ವೆಸ್ಟ್ ಫೇಸಿಂಗ್ ಸೈಟ್. ಇದು ಹತ್ತತ್ರ 2,500 ಅಡಿ ಇದೆ. ನಿಮ್ಗೆ ಇದಕ್ಕೇನಾದ್ರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ನನ್ನ ಹತ್ರ ಎಕ್ಸಾಕ್ಟ್ಲಿ ಇದ್ರ ಆಪೋಸಿಟ್, ಇದು ಕೂಡ ಪಾರ್ಕ್ ಫೇಸಿಂಗ್. ಇದು ಊರ್ ಬಲಗಡೆ ಇದೆ. ನನ್ನ ಹತ್ರ ಇದೊಂದಿದೆ ಇಲ್ಲಿ ನೋಡಿ, ಈ ಏನ್ ಕಾಂಪೌಂಡ್ ಹಾಕಿದೀವಲ್ಲ ಇದು ಕೂಡ ಸೇಲ್ ಇದೆ. 8 ನಂಬರ್ 35 ಅಂತ ಹೇಳಿ 835. ಇದು ಹತ್ತತ್ರ 3,000 ಅಡಿ ಸೌತ್ ಈಸ್ಟ್ ಕಾರ್ನರ್ ಸೈಟ್ ಪಾರ್ಕ್. ಯಾರಾದ್ರೂ ಇದು ನೋಡ್ತಾ ಇದ್ರೆ ಡೈರೆಕ್ಟ್ ಆಗಿ ನನಗೆ ಕಾಲ್ ಮಾಡ್ಬಿಡಿ. 835 ನೋಡ್ಕೊಬೇಕಾದ್ರೂ ಕಾಲ್ ಮಾಡಿ, ಡೈರೆಕ್ಟ್ ಆಗಿ ಆದ್ರೂ ಕಾಲ್ ಮಾಡಿ, ಸೈಟ್ ವಿಸಿಟ್ ಬೇಕು ಅಂದ್ರೂ ಕಾಲ್ ಮಾಡಿ. ಆಸ್ಕ್ ಈಸ್ ಅರೌಂಡ್ 9,000 rupees per square feet. ಇಟ್ಸ್ ನಾನ್ ನೆಗೋಷಿಯಬಲ್ ಪ್ರೈಸ್. ಇದು ಕೂಡ ನನಗನ್ಸಿದ ಮಟ್ಟಿಗೆ ಪಕ್ಕ ಇದು ಕೂಡ 9-10 ಸಾವಿರದ ಮೇಲೆ ಹೋಗೇ ಹೋಗುತ್ತೆ. ಬೇಕಂದ್ರೆ ಇದು ಪಾರ್ಟಿಸಿಪೇಟ್ ಮಾಡಿ, ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ನನ್ಗೆ ಕಾಲ್ ಮಾಡಿ. ಸೊ ಇದೇ 10th ಬ್ಲಾಕ್ ಅಲ್ಲಿ ಈ 831 ಹೋಗಿ ಇನ್ನೊಂಚೂರು ಮುಂದೆ ಹೋದ್ರೆ ದೇರ್ ಇಸ್ ಅ ರೈಟ್. ಈ ರೈಟ್ ತಗೊಂಡ್ರೆ ಎಕ್ಸ್ಟ್ರೀಮ್ ಎಂಡ್ ಅಲ್ಲಿ ನೀವು ರೈಟ್ ಸೈಡ್ಗೆ ಬಂದ್ರೆ ಈ ಕಾರ್ನರ್ ಸೈಟ್ ಕೂಡ ಸೇಲ್ ಇದೆ ನನ್ನ ಹತ್ರ. ಇದು ಪಾರ್ಕ್ ಫಾರೆಸ್ಟ್ ಫೇಸಿಂಗ್ ಕಾರ್ನರ್ ಸೈಟ್, ಈಸ್ಟ್ ಅಂಡ್ ಸೌತ್ ಫೇಸಿಂಗು. ಇದು 50-80 4,000 ಅಡಿ ಸೈಟು. ಪ್ರೈಸಸ್ 10,000. ಪ್ರಾಬ್ಲಮ್ ನಿಮ್ಮ ಬಜೆಟ್ ಏನಾದರೂ 4.5 CR ಇದ್ರೆ, ನಿಮ್ಗೆ ಏನಾದ್ರು ದೊಡ್ಡ ಸೈಟ್ ನೋಡ್ತಾ ಇದ್ರೆ, ಇಲ್ಲ ನಾಳೆ ನೀವು ಅಪಾರ್ಟ್ಮೆಂಟ್ ಬಿಲ್ಡ್ ಮಾಡಲಿಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ, ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಏನಾದ್ರು ನೋಡ್ತಾ ಇದ್ರೆ ಕಾಲ್ ಮಾಡಿ. 10th ಬ್ಲಾಕ್ ಅಲ್ಲಿ 2 ದೊಡ್ಡ ಸೈಟ್ ಇದೆ. ಒಂದು ಫಾರೆಸ್ಟ್ ಫೇಸಿಂಗ್ ಇದೆ, ಇನ್ನೊಂದು ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಜತ್ತಿಗನಹಳ್ಳಿ ಹತ್ರದಲ್ಲೇ ಇದೆ. ಹೋಗ್ಬಿಟ್ಟು ನಂಗೆ ಕಾಲ್ ಮಾಡಿ. ಸೊ ಅದರ ಜೊತೆಗೆ SMG ಲೇಔಟ್ ಅಲ್ಲಿ ತುಂಬಾ ಬಂದಿದೆ ಸ್ಟಾಕ್ಸ್. 20, 30, 30, 40 ಮೇನ್ ರೋಡ್ಗೆ ಪೊಟೆನ್ಷಿಯಲ್ ಕಮರ್ಷಿಯಲ್ ಆಗುವಂತ ಸೈಟ್ಗಳು. ಇವೆಲ್ಲ ಕಮರ್ಷಿಯಲ್ ಸೈಟ್ ಇರಲ್ಲ, ಇವೆಲ್ಲ 99.99 ರೆಸಿಡೆನ್ಷಿಯಲ್ ಸೈಟ್ ಇರುತ್ತೆ. ಬಟ್ ಏರಿಯಾ ಬೆಳೆದಂಗೆ ಕಮರ್ಷಿಯಲ್ ಇದೆ. ನೈಸ್ ರೋಡಿಗೂ ಬ್ಯಾಕಪ್ ಇದೆ. ನೈಸ್ ರೋಡ್ ಹತ್ರ ಇದೆ, ಆಕ್ಸ್ಫರ್ಡ್ ಕಾಲೇಜ್ ಹತ್ರ ಇದೆ. ಓಕೆ, ಆಕ್ಸ್ಫರ್ಡ್ ಕಾಲೇಜ್ ಹತ್ರ ಏನಾದರೂ ಒಂದು 30-40 ನೈಸ್ ರೋಡಿಗೆ ಅಟ್ಯಾಚ್ ಆಗಿರೋ ಸೈಟ್ ಬೇಕು ಅಂದ್ರೆ ಕಾಲ್ ಮಾಡಿ. ಅಲ್ಲೂ ಕೂಡ ನನ್ನ ಹತ್ರ ಒಂದು ಸೈಟ್ ಇದೆ. ಓಕೆ, 2828 ಅಂತೇಳಿ 6th ಬ್ಲಾಕ್ ಅಲ್ಲಿ ಎಕ್ಸಾಕ್ಟ್ಲಿ ಮನೆ ಏನಿದೆ ಮನೆ ಹಿಂದ್ಗಡೆ ಬರುತ್ತೆ. ಓಕೆ, ಸೊ ಅದಕ್ಕೂ ಕೂಡ ಕಾಲ್ ಮಾಡಿ. ಅದ್ರದ್ದು ಕೂಡ ಲಿಂಕ್ ಕೊಡ್ತೀನಿ, ಸೈಟ್ ವಿಸಿಟ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಓನರ್ಸ್ ಮೀಟಿಂಗ್ ಡೈರೆಕ್ಟ್ ಆಗಿ ಮಾಡ್ತೀನಿ. ಸೊ ಇದೆಲ್ಲ ಈ ಥರ ನೀವು ನ್ಯಾವಿಗೇಟ್ ಮಾಡಬೇಕು, ಬೇಸಿಕ್ ಚೆಕ್ಸು. ಸೊ ಅದರ ಜೊತೆಗೆ ಇನ್ನೂ ಏನಾದರೂ ಪಾಯಿಂಟ್ ನಾನು ಮಿಸ್ ಮಾಡಿದ್ರೆ, ಐ ಥಿಂಕ್ ಡಾಕ್ಯುಮೆಂಟ್ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಡೀಟೇಲ್ಸ್ ಇದೆ, ಆಮೇಲೆ ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ಯಾವ ಥರ ಕ್ರಾಸ್ ಚೆಕ್ ಮಾಡ್ಕೋಬೇಕು, ಇನ್ನೂ ಇದಕ್ಕೂ ಮಿಕ್ಕಿ ಏನಾದರೂ ಪಾಯಿಂಟ್ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ, ನಾನು ಅಲ್ಲೇ ಆನ್ಸರ್ ಮಾಡ್ತೀನಿ. ಎನಿವೇ, ಎವ್ರಿಬಡಿ ಹ್ಯಾಸ್ ಅ 1 or 2 free consultation. You can call us. Thank you so much. All the best.